ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಕಟ್ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಒಂದು ಸ್ವಲ್ಪ ದೊಡ್ಡದಿರುವಂತ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ, ಒಂಚೂರು ಡಿಫಿಕಲ್ಟ್ ಆಗಲಿ ಅಂತ. ಸೊ ಈ ತರದ ಪ್ರಾಬ್ಲಮ್ಸ್ ಫಿಕ್ಸ್ಡ್ ಬಂದೇ ಬರುತ್ತೆ ಫಂಡಮೆಂಟಲ್ ಕಟ್ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಫಸ್ಟ್ ಕಾನ್ಸೆಪ್ಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ. ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಜಿ. ಸೊ ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪ್ಯಾನಿಂಗ್ ಟ್ರೀಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು, ಸರಿನಾ? ಎಷ್ಟಾರು ಟೈಪ್ಸ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರೇ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಬಿಡ್ತಾರೆ, ಸರಿನಾ? ಈ ಒಂದು ಗ್ರಾಫಿನ ಸ್ಪ್ಯಾನಿಂಗ್ ಟ್ರೀ ಇದು. ಹಾಗಾದ್ರೆ ಸ್ಪ್ಯಾನಿಂಗ್ ಟ್ರೀ ಅಂತ ಅಂದ್ರೆ ಏನು ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ನನಗೆ ಏನಾದ್ರೂ ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಈ ತರ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ, ದಿಸ್ ಆಸ್ ಡಿ. ಸೊ 4 ವರ್ಟೆಕ್ಸ್ ಇದೆ. ಸೊ ಇದಕ್ಕೆ ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ 2 ರೂಲ್ಗಳು. ಒಂದು, ಎಲ್ಲಾ ವರ್ಟೆಕ್ಸ್ಗಳು ಕೂಡ ಯೂಸ್ ಆಗಿರಬೇಕು, ಎ, ಬಿ, ಸಿ ಮತ್ತೆ ಡಿ. ನೆಕ್ಸ್ಟ್ ಎರಡನೇದೇನು ಅಂತಂದ್ರೆ ಕನೆಕ್ಟೆಡ್ ಆಗಿರ್ಬೇಕು, ಪ್ರತಿಯೊಂದು ವರ್ಟೆಕ್ಸ್ ಕೂಡ ಕನೆಕ್ಟೆಡ್ ಆಗಿರ್ಬೇಕು. ಸೊ ಕನೆಕ್ಟೆಡ್ ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ಅಟ್ಲೀಸ್ಟ್ ಒಂದು ಎಡ್ಜಾರು ಆ ಒಂದು ವರ್ಟೆಕ್ಸ್ ಅನ್ನ ಟಚ್ ಮಾಡಿರ್ಬೇಕು. ಅಂದ್ರೆ ಇಲ್ಲಿರುವಂತ ಎಲ್ಲಾ ವರ್ಟೆಕ್ಸ್ ಗಳನ್ನ ಒಂದು ಎಡ್ಜಾರು ಕೂಡ ಕನೆಕ್ಟ್ ಆಗಿರ್ಬೇಕು. ಅವಾಗ ಏನಾಗಿರುತ್ತೆ, ಇದಷ್ಟು ಕೂಡ ಕನೆಕ್ಟೆಡ್ ಗ್ರಾಫ್ ಆಗಿರುತ್ತೆ. ಈ ತರ ಒಂದು ಎಡ್ಜು, ಈ ತರ ಒಂದು ಎಡ್ಜು. ಈಗ ಕನೆಕ್ಟ್ ಆಯ್ತಾ? ಇಲ್ಲ. ಯಾಕೆ? ಇದೇ ಸಪ್ರೇಟ್, ಇದೇ ಸಪ್ರೇಟ್. ನೋಡಿ ಇಲ್ಲಿ ಎ ಇಂದ ನಾನು ಬಿಗೆ ಹೋಗ್ಬೋದು, ಸಿಗೆ ಮತ್ತೆ ಡಿಗೆ ಹೋಗಕ್ಕಾಗ್ತಾ ಇಲ್ಲ. ಈ ತರ ಒಂದು ಎಡ್ಜ್ ಏನಾದ್ರೂ ಯೂಸ್ ಮಾಡಿದೆ ಅಂದ್ರೆ ಇದು ಇವಾಗ ಕನೆಕ್ಟೆಡ್ ಗ್ರಾಫ್ ಆಯ್ತು. ನೋಡಿ ಇವಾಗ ಎ ಇಂದ ನಾನು ಬಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದಾ? ಎಸ್. ಡೈರೆಕ್ಟ್ ಆಗಿ ಹೋಗಕ್ಕಾಗದೆ ಇದ್ರು ಕೂಡ ಬಿಗೆ ಹೋಗಿ ಡಿಗೆ ಹೋಗಿ ಮತ್ತೆ ಸಿಗೆ ಹೋಗ್ಬೋದು. ಎ ಇಂದ ಡಿಗೆ ಹೋಗ್ಬೋದಾ? ಎಸ್. ಬಿಗೆ ಹೋಗಿ ಡಿಗೆ ಹೋಗ್ಬೋದು. ನೆಕ್ಸ್ಟ್ ಡಿ ಇಂದ ಎಗೆ ಹೋಗ್ಬೋದಾ? ಎಸ್. ಡಿ ಇಂದ ಬಿಗೆ ಹೋಗ್ಬೋದಾ? ಎಸ್. ಡಿ ಇಂದ ಸಿಗೆ ಹೋಗ್ಬೋದಾ? ಎಸ್. ಸೊ ಪ್ರತಿ ವರ್ಟೆಕ್ಸ್ ಇಂದ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಕನೆಕ್ಟಿವಿಟಿ ಇರಬೇಕು. ಸೊ ಅದನ್ನ ಏನಂತ ಕರಿತೀವಿ? ಕನೆಕ್ಟೆಡ್ ಗ್ರಾಫ್. ಸೊ ಈಗ ನೋಡಿ, ಇಲ್ಲಿ ಕೊಟ್ಟಿರುವಂತ ಗ್ರಾಫ್ ಏನಾದ್ರೂ ಕೂಡ ಸ್ಪ್ಯಾನಿಂಗ್ ಟ್ರೀನೋ ಅಲ್ವೋ? ವೆರಿ ಸಿಂಪಲ್. ಫಸ್ಟ್ ಏನು, ಎಲ್ಲಾ ವರ್ಟೆಕ್ಸ್ ಗಳು ಕೂಡ ಯೂಸ್ ಆಗಿರ್ಬೇಕು. ಯೂಸ್ ಆಗಿದಾವ? ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ. ಸೊ ಇಷ್ಟು ವರ್ಟೆಕ್ಸ್ ಗಳಿರೋದು ನೋಡಿ, ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ. ಸೊ ಎಲ್ಲ ವರ್ಟೆಕ್ಸ್ ಯೂಸ್ ಆಗಿದೆ. ನೆಕ್ಸ್ಟ್ ಕನೆಕ್ಟೆಡ್ ಆಗಿರ್ಬೇಕು. ನೋಡಿ, ಎ ಇಂದ ನಾನು ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಎಚ್ಗೆ ಹೋಗ್ಬೋದು, ಜಿಗೆ ಹೋಗ್ಬೋದು, ಎಫ್ಗೆ ಹೋಗ್ಬೋದು, ಇಗೆ ಹೋಗ್ಬೋದು, ಐಗೆ ಹೋಗ್ಬೋದು. ಒಟ್ನಾಗ ಕನೆಕ್ಟಿವಿಟಿ ಇದೆಯಪ್ಪ. ಡೈರೆಕ್ಟ್ ಆಗಿ ಹೋಗಕ್ಕಾಗದೆ ಇದ್ರು ಹೆಂಗಾದ್ರೂ ಮಾಡಿ ಹೋಗ್ಬೋದು. ಎಲ್ಲ ವರ್ಟೆಕ್ಸ್ ಇಂದ ಎಲ್ಲ ವರ್ಟೆಕ್ಸ್ಗೂ ಕೂಡ ಕನೆಕ್ಟಿವಿಟಿ ಇದೆ. ಡಿ ಇಂದ ನಾನು ಐಗೆ ಬರ್ಬೋದಾ? ಎಸ್. ಈ ತರ ಬರ್ಬೋದು, ಈ ತರ. ಸೊ ಈಗ ಇದು ಕನೆಕ್ಟೆಡ್ ಆಗಿದೆ. ಈಗ ದಿಸ್ ಈಸ್ ಎ ಸ್ಪ್ಯಾನಿಂಗ್ ಟ್ರೀ. ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀ ಬರ್ಬೋದು. ನಾನು ಅವಾಗಲೇ ತೋರಿಸಿದ್ನಲ್ಲ ಈ ತರ. ಸೊ ಅದಕ್ಕೆ ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀ ಯಾವ ರೀತಿ ಬರೀಬಹುದು? 4 ವರ್ಟೆಕ್ಸ್ ಯೂಸ್ ಆಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕು. ಸೊ ಈ ತರ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೀಬಹುದು. ನೆಕ್ಸ್ಟ್ ಈ ತರ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೀಬಹುದು. ಇಲ್ಲ ಅಂತಂದ್ರೆ ಈ ತರ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೀಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪ್ಯಾನಿಂಗ್ ಟ್ರೀಗಳನ್ನ ಬರೀತಾ ಹೋಗ್ಬೋದು. ಸೊ ಅವ್ರೇನ್ ಮಾಡಿದ್ದಾರೆ, ಒಂದು ಗ್ರಾಫ್ ಇದೆ. ಸೊ ಆ ಒಂದು ಗ್ರಾಫ್ ಇಂದು ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿದ್ದಾರೆ. ಈಗ ಫಂಡಮೆಂಟಲ್ ಕಟ್ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಅನ್ನ ಬರೀತಾ ಹೋಗೋಣ. ಫಸ್ಟ್ ಫಂಡಮೆಂಟಲ್ ಕಟ್ಸೆಟ್ಸ್ ಅಂದ್ರೇನು, ಸರ್ಕ್ಯೂಟ್ಸ್ ಅಂದ್ರೇನು? ಕಟ್ಸೆಟ್ಸ್ ಅಂತಂದ್ರೆ ಬ್ರಾಂಚಸ್ ಅಂತ ಅರ್ಥ, ಸರಿನಾ? ಬ್ರಾಂಚಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸರ್ಕ್ಯೂಟ್ಸ್ ಗಳಲ್ಲಿ ನಾವು ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕಟ್ಸೆಟ್ಸ್ ಅಲ್ಲಿ ಬ್ರಾಂಚಸ್ ಮತ್ತೆ ಸರ್ಕ್ಯೂಟ್ಸ್ ಅಲ್ಲಿ ಕಾರ್ಡ್ಸ್. ಬ್ರಾಂಚಸ್ ಅಂತ ಅಂದ್ರೇನು? ಬ್ರಾಂಚಸ್ ಅಂದ್ರೆ ಸಿಂಪಲ್, ಒಂದು ಗ್ರಾಫ್ ಅಲ್ಲಿ ಒಂದು ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಲ್ಲ, ಆ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಯಾವ ಎಡ್ಜ್ಗಳು ಯೂಸ್ ಆಗಿದಾವೆ ಅವೆಲ್ಲವೂ ಕೂಡ ಬ್ರಾಂಚಸ್ ಆಗ್ತವೆ. ಅಂದ್ರೆ ಈ ಗ್ರಾಫಿನ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೆದಾಗ ಯಾವ ಯಾವ ಎಡ್ಜ್ಗಳನ್ನ ನಾವು ಯೂಸ್ ಮಾಡ್ಕೊಂಡಿದೀವಿ ಅವೆಲ್ಲ ಬ್ರಾಂಚಸ್. ಇಲ್ಲಿ ಯಾವ್ಯಾವ ಬ್ರಾಂಚಸ್ ಆಗ್ತವೆ? ಎಡ್ಜ್ E1, E2, E3, E4, E10, E11, E12, E14. ಇವೆಲ್ಲವೂ ಕೂಡ ಬ್ರಾಂಚಸ್. ಇವುಗಳನ್ನ ಬಿಟ್ಟು ಬೇರೆ ಎಡ್ಜಸ್ ಗಳಿದಾವಲ್ಲ ನೋಡಿ, E5 ಯೂಸ್ ಮಾಡಿಲ್ಲ, E6 ಯೂಸ್ ಮಾಡಿಲ್ಲ, E7 ಯೂಸ್ ಮಾಡಿಲ್ಲ, E8 ಯೂಸ್ ಮಾಡಿಲ್ಲ, E9 ಯೂಸ್ ಮಾಡಿಲ್ಲ, ಮತ್ತೆ E13 ಯೂಸ್ ಮಾಡಿಲ್ಲ. ಇವಷ್ಟನ್ನು ಕೂಡ ಏನಂತ ಕರಿತೀವಿ? ಕಾರ್ಡ್ಸ್. The edges that are used in the spanning tree will be called as the branches. The edges that are not used in the spanning tree will be called as the cords. ಗೊತ್ತಾಯ್ತಾ? ಎಸ್. ಸೊ ಟೇಬಲ್ ಫಾರ್ಮೆಟ್ ಅಲ್ಲಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಫಸ್ಟ್ ಬ್ರಾಂಚಸ್ ಅಂತ ತೊಳಿ. ಬ್ರಾಂಚಸ್ ಯಾರಿಗೆ ಯೂಸ್ ಆಗೋದು? ಫಂಡಮೆಂಟಲ್ ಕಟ್ಸೆಟ್ಸ್ ಅನ್ನ ಬರೆಯೋದಕ್ಕೆ. ಫಂಡಮೆಂಟಲ್ ಕಟ್ಸೆಟ್ಸ್ ಗೊತ್ತಿದೆಯಾ? ಬ್ರಾಂಚಸ್ ಅಂದ್ರೇನು? ಯಾವ ಯಾವ ಎಡ್ಜಸ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿದಾವೆ ಅವೆಲ್ಲವನ್ನು ಬರ್ಕೊಳ್ಳಿ. ಎಡ್ಜ್ E1 ಯೂಸ್ ಆಗಿದೆ, E2 ಯೂಸ್ ಮಾಡಿದೀವಿ, E3 ಯೂಸ್ ಮಾಡಿದೀವಿ, E4, E10, E11, E12, ನೆಕ್ಸ್ಟ್ E14.
ಸೊ ಇಷ್ಟು ಎಡ್ಜ್ಗಳನ್ನು ಯೂಸ್ ಮಾಡಿದ್ದೀವಿ. ಎಷ್ಟು? 1 2 3 4 5 6 7 8. ಸೊ ಟೋಟಲ್ 8 ಇದಾವ. 3 3 6 2 8. ಎಸ್, ಕರೆಕ್ಟ್ ಇದೆ. ಈಗ ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಅಂದ್ರೆ ಏನು? ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಅಂದ್ರೆ ಸಿಂಪಲ್. ಈಗ ನಾನು ಎಡ್ಜ್ E1 ಅನ್ನ ರಿಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ಎಡ್ಜ್ E1 ಎಲ್ಲಿದೆ? ಇಲ್ಲಿದೆ. ಸೊ ಈಗ ನಾನು ಆ ಒಂದು ಎಡ್ಜ್ E1 ಅನ್ನ ರಿಮೂವ್ ಮಾಡಿದ್ದೀನಿ. ಈಗ ಏನಾಯ್ತು? ಇದು ಫುಲ್ ಸಪರೇಟ್ ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಇದು ಫುಲ್ ಸಪರೇಟ್ ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಫುಲ್ ಕನೆಕ್ಟ್ ಆಗಿದ್ದೇನಾಯ್ತು? ಈಗ ಡಿಸ್ಕನೆಕ್ಟ್ ಆಯ್ತು. ಇದೇ ಡಿಫರೆಂಟ್ ಕಾಂಪೊನೆಂಟ್, ಇದೇ ಡಿಫರೆಂಟ್ ಕಾಂಪೊನೆಂಟ್. ಕನೆಕ್ಟಿವಿಟಿ ಇಲ್ಲ. ಬಿ ಇಂದ ಎಚ್ ಗೆ ಕನೆಕ್ಟಿವಿಟಿ ಇದೆಯಾ? ಇಲ್ಲ, ಬರಕ್ಕಾಗಲ್ಲ. ಏನಾಯ್ತು? ಡಿಸ್ಕನೆಕ್ಟ್ ಆಯ್ತು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಫಂಡಮೆಂಟಲ್ ಕಟ್ ಸೆಟ್ ಅಂದ್ರೆ ನೋಡಿ ಇಲ್ಲಿ ಸಿಂಪಲ್. ಈಗ ಈ ಕಾಂಪೊನೆಂಟ್ ಇದೆ ಮತ್ತೆ ಈ ಕಾಂಪೊನೆಂಟ್ ಇದೆ. ಇವೆರಡನ್ನೂ ಕೂಡ ಕನೆಕ್ಟ್ ಮಾಡುವಂತ ಎಲ್ಲಾ ಎಡ್ಜಸ್ ಅನ್ನು ಕೂಡ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ಕನೆಕ್ಟ್ ಆಗಕ್ ಬಿಡಬಾರ್ದು. ಈ ಕಾಂಪೊನೆಂಟ್ ಕನೆಕ್ಟ್ ಆಗಕ್ ಬಿಡಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಯಾವ ಎಡ್ಜ್ಗಳು ಹೆಲ್ಪ್ ಮಾಡ್ತವೆ ಕನೆಕ್ಟ್ ಆಗೋದಕ್ಕೆ, ಅವುಗಳನ್ನೆಲ್ಲ ತಗೊಂಬಂದು ಇಲ್ಲಿ ಕಟ್ ಸೆಟ್ಸ್ ಹತ್ರ ಬರಿಬೇಕು. ಯಾವ್ಯಾವ ಹೆಲ್ಪ್ ಮಾಡ್ಬೋದು? ನಾನೇನಾದ್ರೂ ಎಡ್ಜ್ E1 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಈ ತರ. ಸೊ ಅವಾಗ ಏನಾಗುತ್ತೆ? ಈ ವರ್ಟೆಕ್ಸ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಕನೆಕ್ಟ್ ಆದಾಗ ಏನಾಯ್ತು? ಫುಲ್ ಕನೆಕ್ಟೆಡ್ ಗ್ರಾಫ್ ಆಗ್ಬಿಡುತ್ತೆ. ಸೊ ಎಡ್ಜ್ E1 ಅನ್ನ ತೆಗೆದಾಕ್ತೀನಿ. ಸರಿನಾ? ನೆಕ್ಸ್ಟ್ ಯಾವ ಎಡ್ಜ್ ಹೆಲ್ಪ್ ಮಾಡ್ಬೋದು? ಎಡ್ಜ್ E5 ಹೆಲ್ಪ್ ಮಾಡ್ಬೋದು. ನೋಡಿ, ಈ ತರ ಎಡ್ಜ್ ಬಂದಾಗ ಸೊ ಇದು ಅಷ್ಟು ಕೂಡ ಕನೆಕ್ಟ್ ಆಗ್ಬಿಡುತ್ತೆ. ನೋಡಿ, ಬಿ ಇಂದ ನಾನು ಎಲ್ಲಿಗಾದ್ರೂ ಕೂಡ ಹೋಗ್ಬೋದು. ಸೊ ಇವಾಗ ಎಡ್ಜ್ E5 ಕೂಡ ತೆಗೆದಾಕ್ಬೇಕು. ನೆಕ್ಸ್ಟ್ ಎಡ್ಜ್ E6 ಹೆಲ್ಪ್ ಮಾಡ್ಬೋದು. ನೋಡಿ, ಬಿ ಇಂದ ಜಿಗೆ ಡೈರೆಕ್ಟ್ ಆಗಿ ಎಡ್ಜ್ ಇದೆ. ಸೊ ಬಿ ಇಂದ ಜಿಗೆ ಎಡ್ಜ್ ಇದೆ ಅಂತಂದ್ರೆ ಫುಲ್ ಕನೆಕ್ಟ್ ಆಗಿ ಹೋಗ್ಬಿಡ್ತದೆ. ಸೊ ಈ ಒಂದು ಎಡ್ಜ್ ಅನ್ನು ಕೂಡ ತೆಗೆದಾಕ್ಬೇಕು. ದಟ್ ಈಸ್ ಎಡ್ಜ್ ನಂಬರ್ 6. ನೆಕ್ಸ್ಟ್ ಎಡ್ಜ್ 7 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟೆಡ್ ಗ್ರಾಫ್ ಆಗ್ಬಿಡುತ್ತೆ. ಸೊ ಎಡ್ಜ್ 7 ತೆಗ್ದಾಕ್ರಿ. ನೆಕ್ಸ್ಟ್ ಎಡ್ಜ್ 8 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟೆಡ್ ಗ್ರಾಫ್ ಆಗುತ್ತೆ. ಸೊ ತೆಗ್ದಾಕಿ. ನೆಕ್ಸ್ಟ್ ಎಡ್ಜ್ 9 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟೆಡ್ ಗ್ರಾಫ್ ಆಗುತ್ತೆ. ಸೊ ತೆಗ್ದಾಕಿ. ಮತ್ತಿನ್ಯಾವಾದ್ರೂ ಇದಾವ ಅಂದ್ರೆ ಕನೆಕ್ಟೆಡ್ ಗ್ರಾಫ್ ಮಾಡೋದಕ್ಕೆ ಹೆಲ್ಪ್ ಮಾಡವು? ಇನ್ಯಾವೂ ಇಲ್ಲ. ಸೊ ಈ ತರ ಯಾವ್ಯಾವ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಆ ಎಲ್ಲ ಎಡ್ಜಸ್ ಅನ್ನು ತಗೊಂಡ್ಬಂದು ಇಲ್ಲಿ ಬರೆದ್ ಬಿಡ್ಬೇಕು. ಸರಿನಾ? ಎಸ್. ನೆಕ್ಸ್ಟ್ ಎಡ್ಜ್ E2. ಸೊ ಎಡ್ಜ್ E2 ನ ತೆಗೆದಾಕನ ಇವಾಗ, ವಿಚ್ ಇಸ್ ಬಿಟ್ವೀನ್ ಬಿ ಮತ್ತೆ ಸಿ. ಸೊ ಈಗ ಏನಾಯ್ತು? ಇದು ಸಪರೇಟ್ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಆಯ್ತು. ಇದಷ್ಟು ಕೂಡ ಸಪರೇಟ್ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಆಯ್ತು. ಈಗ ಇವೆರಡೂ ಕೂಡ ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ಬೋದು? ಇಲ್ಲಿರುವಂತ ಎಡ್ಜ್ ಹೆಲ್ಪ್ ಮಾಡ್ಬೋದಲ್ವಾ? ಸೊ ದಟ್ ಈಸ್ ಎಡ್ಜ್ E2. ಸೊ ತೆಗ್ದಾಕಿ. ನೆಕ್ಸ್ಟ್ ಯಾವ್ದು ಎಡ್ಜ್ ಹೆಲ್ಪ್ ಮಾಡ್ಬೋದು? ಸಿ ಮತ್ತೆ ಎಫ್ ಮಧ್ಯೆ ಇರುವಂತ ಎಡ್ಜ್ ಯಾವ್ದದು? E7 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಎಫ್ ಮತ್ತೆ ಡಿ ಮಧ್ಯೆ ಇರುವಂತ ಎಡ್ಜ್ ದಟ್ ಈಸ್ E8 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಡಿ ಮತ್ತೆ ಇ ಮಧ್ಯೆ ಇರುವಂತ ಎಡ್ಜ್ ದಟ್ ಈಸ್ E9. ಇಷ್ಟು ಮಾತ್ರ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಸರಿನಾ? ಇವು ಹೆಲ್ಪ್ ಮಾಡಲ್ಲ ಬಿ ಮತ್ತೆ ಜಿ ಮಧ್ಯೆ. ಯಾಕೆ? ಇಲ್ಲೇ ಕನೆಕ್ಟ್ ಆಗ್ಬಿಡ್ತೀವಿ, ಡಿಸ್ಕನೆಕ್ಟೆಡ್ ಆಗೇ ಇದೆ. ಅದಕ್ಕೋಸ್ಕರ ಯಾವ್ಯಾವು ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ ಆ ಎಡ್ಜಸ್ ಅನ್ನ ಮಾತ್ರ ಯೂಸ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು? ಎಡ್ಜ್ E3. ಎಡ್ಜ್ E3 ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಸೊ ವಿಚ್ ಇಸ್ ಬಿಟ್ವೀನ್ ಸಿ ಅಂಡ್ ಡಿ. ಸೊ ಡಿ ಏನಾಗುತ್ತೆ? ಸಪರೇಟ್ ಕಾಂಪೊನೆಂಟ್ ಆಗುತ್ತೆ. ಇದೊಂದೇ ಒಂದು ವರ್ಟೆಕ್ಸ್, ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೊನೆಂಟ್ ಆಗುತ್ತೆ. ಸೊ ಅವಾಗ ಯಾವ್ಯಾವ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇವೆ ಅವೆಲ್ಲವನ್ನು ಕೂಡ ತೆಗ್ದಾಕ್ರಿ. ಸಿ ಮತ್ತೆ ಡಿ ಮಧ್ಯೆ ಇರುವಂತ ಎಡ್ಜ್ ಹೆಲ್ಪ್ ಮಾಡ್ಬೋದು. ಯಾವ್ದದು? ಎಡ್ಜ್ E3 ನೇ ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಎಫ್ ಮತ್ತೆ ಡಿ ಮಧ್ಯೆ ಇರುವಂತ E8 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಡಿ ಮತ್ತೆ ಇ ಮಧ್ಯೆ ಇರುವಂತಹ E9 ಹೆಲ್ಪ್ ಮಾಡ್ಬೋದು. ಸೊ ಈ ಮೂರನ್ನು ಕೂಡ ತೆಗೆದಾಕ್ಬೇಕು. ಮೂರೇ ಕಂಡೀಷನ್ಸ್ ಬರೋದು. ನೆಕ್ಸ್ಟ್ ಎಡ್ಜ್ E4 ಅನ್ನ ತೆಗೆದಾಕನ. ಸೊ ವಿಚ್ ಈಸ್ ಬಿಟ್ವೀನ್ ಎ ಅಂಡ್ ಎಚ್. ಸೊ ಈಗ ಅದನ್ನು ತೆಗೆದಾಕ್ದೆ ಅಂದ್ರೆ ಈಗ ಇದು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್, ಅದು ಕೂಡ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್. ಸೊ ಇವಾಗ ಏನ್ ಮಾಡ್ಬೇಕು? ಇವೆರಡು ಕೂಡ ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಎಡ್ಜ್ ಹೆಲ್ಪ್ ಮಾಡ್ತಾವೆ ಅವೆಲ್ಲವನ್ನು ಕೂಡ ತೆಗೆದಾಕ್ರಿ. ಯಾವ್ಯಾವ ಹೆಲ್ಪ್ ಮಾಡ್ಬೋದು? E4, E5, E6, E7, E8, E9 ಇವಷ್ಟು ಕೂಡ ಹೆಲ್ಪ್ ಮಾಡ್ತಾವಲ್ವಾ? ಈ ತರ ನೋಡಿ, ಈ ತರ ಹೋದ್ರೆ E4 ಹೆಲ್ಪ್ ಮಾಡುತ್ತೆ, ಈ ತರ ಹೋದ್ರೆ E5 ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ E6 ಹೆಲ್ಪ್ ಮಾಡ್ಬೋದು, E7, E8, E9 ಅವಷ್ಟನ್ನು ಕೂಡ ತೆಗೆದಾಕ್ರಿ ಅಷ್ಟೇ. E4, E5, E6, E7, E8 ಮತ್ತೆ E9 ಇಷ್ಟೇ, ಸಿಂಪಲ್. ನೆಕ್ಸ್ಟ್ E10 ಅನ್ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿರುವಂತ ಎಡ್ಜ್ ಇದು ಕನೆಕ್ಟ್ ಆಗೋದಕ್ಕೆ ಈಗ ಏನಾಯ್ತು? ಡಿಸ್ಕನೆಕ್ಟ್ ಆದ್ವಾ? ಇದು ಡಿಸ್ಕನೆಕ್ಟ್ ಆಯ್ತು, ಇದು ಡಿಸ್ಕನೆಕ್ಟ್ ಆಯ್ತು. ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ಬೋದು? ಇದೇ ಒಂದು ಎಡ್ಜ್ ಹೆಲ್ಪ್ ಮಾಡ್ಬೋದು, ದಟ್ ಈಸ್ E10. ನೆಕ್ಸ್ಟ್ ಈ ತರ ಒಂದು ಎಡ್ಜ್ ಇದೆಯಲ್ಲ ಅದು ಹೆಲ್ಪ್ ಮಾಡ್ಬೋದು. ಸರಿನಾ? ಈ ತರ ಒಂದು ಎಡ್ಜ್ ಇರುವಂತದ್ದು ಯಾವ್ದದು? ಬಿ ಮತ್ತೆ ಜಿ ಮಧ್ಯ, ದಟ್ ಈಸ್ B6.
ದಟ್ ಈಸ್ E6. E5 ಹೆಲ್ಪ್ ಮಾಡಲ್ಲ. ಯಾಕೆ ಹೆಲ್ಪ್ ಮಾಡಲ್ಲ ನೋಡಿ, ಇಲ್ಲಿ ಬಿ ಮತ್ತೆ ಎಚ್ ಮಧ್ಯೆ ಇರೋದು, ಸೊ ಡಿಫ್ರೆಂಟ್ ಕಾಂಪೋನೆಂಟ್ ಆಗಿ ಉಳ್ಕೊಂತವೆ. ಸೊ ಈ ಒಂದು ಎಡ್ಜ್ ಹೆಲ್ಪ್ ಮಾಡ್ತಾ ಹೋಗಲ್ಲ, ಯಾವುದು E5. ನೆಕ್ಸ್ಟ್ E7 ಹೆಲ್ಪ್ ಮಾಡ್ಬೋದು, ಸಿ ಮತ್ತೆ ಎಫ್ ಮಧ್ಯೆ ಬರುತ್ತೆ, ಸೊ E7 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಎಫ್ ಮತ್ತೆ ಡಿ ಮಧ್ಯೆ ಬರುವಂತಹ E8 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಡಿ ಮತ್ತೆ ಇ ಮಧ್ಯೆ ಬರುವಂತಹ E9 ಹೆಲ್ಪ್ ಮಾಡ್ಬೋದು. ಸರಿನಾ? ಈ ತರ ಯಾವ್ಯಾವ ಹೆಲ್ಪ್ ಮಾಡ್ತವೆ ಅವನ್ನೆಲ್ಲ ತೆಗೆದಾಕಿರಾಯ್ತು. ನೆಕ್ಸ್ಟ್ E11. ಸೊ E11 ಈಸ್ ಬಿಟ್ವೀನ್ ಜಿ ಅಂಡ್ ಎಫ್. ಸೊ ಇವಾಗ ತೆಗ್ದಾಕ್ದೆ ಅಂತ ಅಂದ್ರೆ ಇದು ಸಪರೇಟ್ ಕಾಂಪೋನೆಂಟ್, ಇದಷ್ಟು ಕೂಡ ಸಪರೇಟ್ ಕಾಂಪೋನೆಂಟ್. ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ಬೋದು ನೋಡಿ, E11 ಹೆಲ್ಪ್ ಮಾಡ್ಬೋದು. ಇದೇ ಒಂದು ಎಡ್ಜ್, ದಟ್ ಈಸ್ E11 ಹೆಲ್ಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಸಿ ಮತ್ತೆ ಎಫ್ ಮಧ್ಯೆ ಇರುವಂತ E7 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ E8 ಹೆಲ್ಪ್ ಮಾಡ್ಬೋದು ಕನೆಕ್ಟ್ ಆಗೋದಕ್ಕೆ. ನೆಕ್ಸ್ಟ್ E9 ಹೆಲ್ಪ್ ಮಾಡ್ಬೋದು. ಸೊ ಇವುಗಳನ್ನ ಬಿಟ್ಟು E13 ಕೂಡ ಯೂಸ್ ಮಾಡ್ಬೋದು. ನೋಡಿ E13 ಈ ತರ ಯೂಸ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡ್ತಾವ? ಎಸ್, ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ E13 ಅನ್ನು ಕೂಡ ತೆಗ್ದಾಕ್ಬೇಕು. ಏನೇನ್ ಪಾಸಿಬಿಲಿಟಿ ಇರುತ್ತೆ ಅದನ್ನೆಲ್ಲ ತೆಗ್ದಾಕ್ತಾ ಹೋಗಿ ಅಷ್ಟೇ. ಇದು E11. ನೆಕ್ಸ್ಟ್ E12. ಸರಿನಾ? E12 ಎಲ್ಲಿದೆ? ಇಲ್ಲಿದೆ. ಸೊ ಇದನ್ನ ತೆಗ್ದಾಕಿದ್ರೆ ಇದಷ್ಟು ಕೂಡ ಡಿಸ್ಕನೆಕ್ಟ್ ಆಯ್ತು, ಇದಷ್ಟು ಕೂಡ ಡಿಸ್ಕನೆಕ್ಟ್ ಆಯ್ತು. ಈಗ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ಬೋದು? E12 ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಈ ತರ ಯೂಸ್ ಮಾಡ್ಕೊಂಡ್ರೆ ಆದ್ರೂ ಕೂಡ ಡಿಸ್ಕನೆಕ್ಟ್ ಆಗೇ ಇರುತ್ತೆ. ನೆಕ್ಸ್ಟ್ ಡಿ ಮತ್ತೆ ಈ ಮಧ್ಯೆ ಇರುವಂತ E9 ಹೆಲ್ಪ್ ಮಾಡ್ಬೋದು. ಸೊ E9. ನೆಕ್ಸ್ಟ್ ಇನ್ಯಾವ್ದು ಹೆಲ್ಪ್ ಮಾಡ್ಬೋದು? ಇನ್ನೊಂದು ಉಳ್ಕೊಂಡಿದೆ, ಯಾವುದು? E13. ಸರಿನಾ? ಈ ತರ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿಗೆ ಬರುತ್ತಲ್ವಾ, ಸೊ ಕನೆಕ್ಟ್ ಆಗ್ಬಿಡುತ್ತೆ. ಸೊ E13 ಒಂದು ಇಷ್ಟು ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ E14. ಸೊ E14 ಎಡ್ಜ್ ಅನ್ನ ತೆಗ್ದಾಕ್ದೆ ಅಂತಂದ್ರೆ ಐ ಸಪರೇಟ್ ಕಾಂಪೋನೆಂಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಕನೆಕ್ಟೆಡ್ ಕಾಂಪೋನೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ಬೋದು? ಒಂದು E14 ಇಲ್ಲ E13, ಎರಡರಾಗ ಒಂದು. ಸೊ E13 ಮತ್ತೆ E14 ಹೆಲ್ಪ್ ಮಾಡ್ಬೋದು ಅಷ್ಟೇ, ಎರಡೇ ಕಂಡೀಷನ್, E13 ಆರ್ E14. ನೆಕ್ಸ್ಟ್ ಸರ್ಕ್ಯೂಟ್ಸ್ ಅನ್ನ ಬರೀಬೇಕು. ಸೊ ಸರ್ಕ್ಯೂಟ್ಸ್ ಯಾವ ರೀತಿ ಬರೆಯೋದು? ಸೇಮ್ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸರ್ಕ್ಯೂಟ್ಸ್ ಅನ್ನ ಬರೆಯೋದಕ್ಕೆ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಅಂದ್ರೆ ಏನು? ಕ್ಲೋಸ್ಡ್ ಸರ್ಫೇಸ್ ಅಥವಾ ಸೈಕಲ್ ಫಾರ್ಮೇಶನ್ ಆಗ್ತಿದೆಯಾ ಅಂತ ನೋಡ್ಬೇಕು. ವೆರಿ ಸಿಂಪಲ್. ನೋಡಿ, ಈಗ ಯಾವ ಕಾರ್ಡ್ಗಳಿದಾವೆ ಅವನ್ನ ಫಸ್ಟ್ ಬರ್ಕೊಳ್ಳೋಣ. ಕಾರ್ಡ್ ಅಂತ ಅಂದ್ರೆ ಏನು? ಕಾರ್ಡ್ ಅಂತ ಅಂದ್ರೆ ಸಿಂಪಲ್, ಯಾವ ಎಡ್ಜಸ್ ಗಳು ನಮ್ಮ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿಲ್ಲ ಅವು ಯಾವ್ಯಾವ ಯೂಸ್ ಆಗಿಲ್ಲ? E5 ಯೂಸ್ ಆಗಿಲ್ಲ, E6 ಯೂಸ್ ಆಗಿಲ್ಲ, E7, E8, E9 ಮತ್ತೆ E13. ಸೊ ಅವಷ್ಟನ್ನು ಕೂಡ ಬರ್ಕೊಳ್ಳಿ. E5, ನೆಕ್ಸ್ಟ್ E6, E7, E8, E9 ಮತ್ತೆ E13 ಇಷ್ಟು ನಮಗೆ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿರ್ಲಿಲ್ಲ. ಈಗ E5 ಅಲ್ವಾ ಮೊದಲನೇದು ಕಾರ್ಡ್ ಇರೋದು. ಸೊ E5 ಅನ್ನ ಬರೀರಿ. E5 ಎಲ್ಲಿದೆ? ಎಚ್ ಮತ್ತೆ ಬಿ ಮಧ್ಯ E5 ಇದೆ. ಈಗ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ? ಎಸ್. ಎಲ್ಲಾಯ್ತು ನೋಡಿ, ಇಲ್ಲಿ ಈ ತರ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಿದೆ. ಹಾಗಾದ್ರೆ ಈಗ ಈ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗೋದ್ರಲ್ಲಿ ಯಾವ ಎಡ್ಜಸ್ ಹೆಲ್ಪ್ ಆಗಿದಾವೆ ಅಷ್ಟನ್ನು ಕೂಡ ಇಲ್ಲಿ ಬರೀಬೇಕು. ಯಾವ್ಯಾವ ಹೆಲ್ಪ್ ಇದಾವೆ? E1, E4, E5. E1, E4, E5. ಸರಿನಾ? ಯಾವ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅವಷ್ಟನ್ನು ಕೂಡ ಬರಿಬೇಕು. ನೆಕ್ಸ್ಟ್ E6. ಸೊ E6 ಎಲ್ಲಿದೆ? ಬಿ ಮತ್ತೆ ಜಿ ಮಧ್ಯ E6 ಈ ತರ. ಈಗ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ? ಎಸ್. ಎಲ್ಲಾಯ್ತು? ಇಲ್ಲಿ. ಈಗ ಯಾವ್ಯಾವ ಎಡ್ಜಸ್ ಯೂಸ್ ಆಗಿರೋದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ಗೆ? E1, E4, E10, E6. E1, E4, E10, E6 ಈ ತರ. ನೆಕ್ಸ್ಟ್ E7 ಅನ್ನೋ ಎಡ್ಜ್. E7 ಅನ್ನೋ ಎಡ್ಜ್ ಎಲ್ಲಿದೆ? ಇಲ್ಲಿದೆ, ಸಿ ಮತ್ತೆ ಎಫ್ ಮಧ್ಯ. ಈಗ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇದೆಯಾ? ಎಸ್. ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇದೆ. ಯಾವ್ಯಾವ ಎಡ್ಜ್ ಯೂಸ್ ಆಗಿರೋದು? E1, E2, E7, E11, E10, E4. ಸೊ ಅಷ್ಟನ್ನು ಬರೀರಿ. E1, E2, E7, E11, E10 ಮತ್ತೆ E4. ನೆಕ್ಸ್ಟ್ E8 ಎಡ್ಜ್. ಸೊ E8 ಎಡ್ಜ್ ಅಲ್ಲಿ ಇಲ್ಲಿ ಎಫ್ ಮತ್ತೆ ಡಿ ಮಧ್ಯ E8. ಸೊ ಈಗ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ? ಎಸ್. ಈ ತರ. ಸೊ ಯಾವ್ಯಾವ ಎಡ್ಜಸ್ ಯೂಸ್ ಇರೋದು? E1, E2, E3, E8, E11, E10, E4. ಸೊ ಅಷ್ಟನ್ನು ಬರೀರಿ. E1, E2, E3, E8, E11, E10 ಮತ್ತೆ E4. ಸರಿನಾ? ನೆಕ್ಸ್ಟ್ E9 ಎಡ್ಜ್ ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ E9 ಎಡ್ಜ್ ಎಲ್ಲಿರೋದು?
ಡಿ ಮತ್ತು ಇ ಮಧ್ಯ. ಸೊ ಈ 9 ಎಡ್ಜನ್ನು ಯೂಸ್ ಮಾಡಿದ್ರೆ ಇದಷ್ಟು ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ಬರೀರಿ ಯಾವ್ಯಾವ ಎಡ್ಜಸ್ ಯೂಸ್ ಆಗಿರೋದು ಅಂತ. E1, E2, E3, E4, ನೆಕ್ಸ್ಟ್ E9, E12, E11, E10 ಮತ್ತು E4 ಇವಷ್ಟು ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಷನ್ ಅಲ್ಲಿ ಹೆಲ್ಪ್ ಮಾಡಿದ್ದಾವೆ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು E13. ಸೊ E13 ಎಡ್ಜ್ ಏನಾದರೂ ಯೂಸ್ ಆದರೆ ಇಲ್ಲಿ ಬರುತ್ತಲ್ವಾ E13. ಸೊ ಈಗ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಷನ್ ಆಗಿದೆ. ಯಾವ್ಯಾವ ಎಡ್ಜು? E10, E11, E12, E14, E13. E10, E11, E12, E14 ಮತ್ತು E13 ಈ ಥರ ಬರಿತಾ ಹೋಗ್ಬೇಕು. ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಷನ್ ಮಾಡೋದಕ್ಕೆ ಯಾವ್ಯಾವ ಹೆಲ್ಪ್ ಆಗ್ತವೆ ಅವೆಲ್ಲ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಯಾವ ಎಡ್ಜಸ್ಗಳು ಡಿಸ್ಕನೆಕ್ಟ್ ಆಗಿರುವಂಥ ಕಾಂಪೊನೆಂಟ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅವೆಲ್ಲ ಫಂಡಮೆಂಟಲ್ ಕಟ್ ಸೆಟ್ಸ್ಗಳು. ಗೊತ್ತಾಯ್ತಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳ ಲಿಂಕ್ ಮತ್ತು ಈ ಮಾಡ್ಯೂಲ್ದು ಫುಲ್ ವಿಡಿಯೋಗಳದ್ದು ಎಲ್ಲ ಲಿಂಕನ್ನು ನಾನು ಪ್ಲೇಲಿಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.